ಹಲೋ ಫ್ರೆಂಡ್ಸ್, ನಾನಿವತ್ತು ಮಸಾಲ ರಾಗಿ ರೊಟ್ಟಿನ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇದನ್ನು ನಾನು ನನ್ನ ಫ್ರೆಂಡ್ ಮನೆಗೆ ಹೋದಾಗ ಅವಳು ನಮಗೆ ಅಂತ ಮಾಡಿಕೊಟ್ಟಿದ್ದು. ನಂಗೆ ತುಂಬಾ ಇಷ್ಟ ಆಯಿತು ಟೇಸ್ಟು, ಮತ್ತು ಮಕ್ಕಳು ಕೂಡ ತುಂಬ ಖುಷಿಯಾಗಿ ಇಷ್ಟಪಟ್ಬಿಟ್ಟು ತಿಂದರು. ನಾನಿವಾಗ ಇದಕ್ಕೆ 1 ಕಪ್ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರೋಂಥದ್ದು, ಮತ್ತು ತುರಿದಿರೋಂಥ ಕ್ಯಾರೆಟ್ 1 ಕಪ್, ಮತ್ತು ಸ್ವಲ್ಪ ಜೀರಿಗೆ, ಮತ್ತು ನಾವು ತುರುಕು ಮೆಣಸಿಕಾಯಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಹಸಿರು ಮೆಣಸಿಕಾಯಿನ ಯೂಸ್ ಮಾಡ್ಬೋದು, ಮಕ್ಕಳು ತಿಂತಾರೆ, ಮಿಡಲಲ್ಲಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಚಿಕ್ಕ ಮೆಣಸಿಕಾಯಿ ಪೌಡರ್ನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅಚ್ಕಾರ ಪುಡಿ, ಉಪ್ಪು ಹಾಕಿ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು ಸೊಪ್ಪುಗಳನ್ನ ಹಾಕೊಬೋದು, ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಯಾವುದಾದ್ರೂ ಹಾಕೊಬೋದು. ನಾನು ಚಿಕ್ಕದಾಗಿ ಹೆಚ್ಚಿರೋಂಥ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ರಾಗಿ ಹಿಟ್ಟನ್ನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ನೀರನ್ನ ಹಾಕಿ ಇದನ್ನು ಚೆನ್ನಾಗಿ ಕಲಸಿಟ್ಕೊತಾ ಇದ್ದೀನಿ. ನೀರನ್ನ ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೊಬೇಕು. ನಮಗೆ ಇದನ್ನು ಕೈಯಲ್ಲಿ ತಟ್ಟೋದ್ರಿಂದ ನಮಗೆ ತಟ್ಟೋದಕ್ಕೆ ಯಾವ ಹದವಾಗಿ ಬೇಕು ಆ ಹದದಲ್ಲಿ ನಾವು ಇದನ್ನು ಕಲಿಸ್ಕೊಂಡ್ರೆ ಆಗುತ್ತೆ. ನೋಡಿ, ನಾನಿವಾಗ ಇಲ್ಲಿ ಕಲಸಿಟ್ಟಿದ್ದೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇದನ್ನು ನಾನು ಕಲಸಾದ್ಮೇಲೆ ಒಂದು 15 ಮಿನಿಟ್ಸ್ ಅದನ್ನು ಹಾಗೆ ಸೆಟ್ ಆಗೋದಕ್ಕೆ ಬಿಡ್ತೀನಿ. ಅದಾದಮೇಲೆ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಈ ಥರ ತೊಗೊಂಡು ಕಾಟನ್ ಬಟ್ಟೆ ಅಥವಾ ಈ ಥರ ವಸ್ತ್ರದ ಮೇಲೆ ಅದನ್ನು ನಾವು ಆ ಬಟ್ಟೆನ ನೀರು ಮಾಡಿಟ್ಕೊಂಡು ಅದ್ರ ಮೇಲೆ ಈ ಥರ ನಿಧಾನವಾಗಿ ಅಂದರೆ ಅಗಲವಾಗಿ ತಟ್ಟಬೇಕಾಗತ್ತೆ. ತೆಳುವಾಗಿ ಅಗಲವಾಗಿ ಈ ಥರ ತಟ್ಟಾದಮೇಲೆ ಕಾದಿರೋ ಹಂಚಿಗೆ ಸ್ವಲ್ಪ ಎಣ್ಣೆನ ಹಾಕಿ ನಾವು ಈ ರೊಟ್ಟಿನ ಅದ್ರ ಮೇಲೆ ಹಾಕಬೇಕಾಗತ್ತೆ. ಇದು ಬೇಯುವಾಗ ಈ ಥರ ಡ್ರೈ ಅನಿಸುತ್ತೆ. ಆವಾಗ ನಾವು ಇದ್ರ ಮೇಲೆ ಸ್ವಲ್ಪ ನೀರನ್ನ ಚಿಮುಕಿಸ್ಬೇಕು. ಅದಾದಮೇಲೆ ಇದಕ್ಕೆ ಎಣ್ಣೆನ ಸವರಬೇಕು. 2 ಸೈಡು ಎಣ್ಣೆನ ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿಸುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ನನ್ನ ಫ್ರೆಂಡ್ ಉಚ್ಚಲ್ ಚಟ್ನಿ ಮಾಡಿದ್ಲು. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ಶೇಂಗಾ ಚಟ್ನಿನ ಮಾಡಿದ್ದೀನಿ. ನೀವು ಒಂದ್ಸರಿ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.